ನೀವು ನಿಮ್ಮ ಲೈಫಲ್ಲಿ ಭಿಕ್ಷುಕರಂತೆ ಖರ್ಚು ಮಾಡಬೇಕು ಮತ್ತು ರಾಜನಂತೆ ಇನ್ವೆಸ್ಟ್ ಮಾಡಬೇಕು. ಎಸ್, ಯು ಶುಡ್ ಲಿವ್ ಲೈಕ್ ಅ ಬೆಗರ್ ಆ್ಯಂಡ್ ಇನ್ವೆಸ್ಟ್ ಲೈಕ್ ಅ ಕಿಂಗ್. ಯಾವ ವಸ್ತುಗಳಿಂದ ನಿಮಗೆ ಮತ್ತು ನಿಮ್ಮ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಆಗುತ್ತೋ, ಯಾವ ವಸ್ತುಗಳಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೋ, ಯಾವ ವಸ್ತುಗಳಿಂದ ನಿಮ್ಮ ಲೈಫ್, ಹೆಲ್ತ್, ವೆಲ್ತ್, ಪ್ರೊಫೆಷನ್ ಬೆಟರ್ ಆಗುತ್ತೋ, ಯಾವ ವಸ್ತುಗಳಿಂದ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಆಗುತ್ತೋ ಅಂತಹ ವಸ್ತುಗಳ ಮೇಲೆ ಧಾರಾಳವಾಗಿ ನೀವು ನಿಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ನೀವು ಎಷ್ಟೇ ಜಿಪುಣರಾಗಿದ್ದರೂ ಕೂಡ ಇಂತಹ ವಸ್ತುಗಳ ಮೇಲೆ ನಿಮ್ಮ ದುಡ್ಡನ್ನು ಖರ್ಚು ಮಾಡುವುದಕ್ಕಾಗಿ ನೀವು ಹಿಂದು ಮುಂದೆ ಯೋಚನೆ ಮಾಡಬಾರ್ದು. ನೀವು ಎಷ್ಟೇ ಜಿಪುಣರಾಗಿದ್ದರೂ ಕೂಡ ಈ 10 ಸಂಗತಿಗಳ ಮೇಲೆ ನಿಮ್ಮ ದುಡ್ಡನ್ನು ಖರ್ಚು ಮಾಡಿ. ಅವು ಇಂತಿವೆ. ನಂಬರ್ 1, ಯುವರ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ನೀವು ನಿಮ್ಮ ಎಜುಕೇಷನ್ನ ಮೇಲೆ ಮತ್ತು ಸ್ಕಿಲ್ಗಳ ಡೆವಲಪ್ಮೆಂಟ್ ಮೇಲೆ ಕಂಪಲ್ಸರಿಯಾಗಿ ದುಡ್ಡನ್ನು ಖರ್ಚು ಮಾಡಲೇಬೇಕು. ಕಲಿಯೋಕೆ ಹಣ ಖರ್ಚು ಮಾಡೋಕ್ಕೆ ನೀವು ಕಂಜೂಸಿ ಮಾಡಬಾರ್ದು. ನಾಲೆಜ್ ಈಸ್ ದ ಪವರ್ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಟರ್ಟೈನ್ಮೆಂಟ್. ಅದಕ್ಕಾಗಿ ನೀವು ನಿಮ್ಮ ಎಜುಕೇಷನ್ನ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಧಾರಾಳವಾಗಿ ದುಡ್ಡನ್ನು ಖರ್ಚು ಮಾಡಬೇಕು. ನಿಮ್ಮ ಹತ್ರ ಸ್ಕಿಲ್ಗಳಿದ್ದರೆ ಮಾತ್ರ ನೀವು ನಮ್ಮ ಕಾಂಪಿಟೇಟಿವ್ ಸಮಾಜದಲ್ಲಿ ಸರ್ವೈವ್ ಆಗೋಕ್ಕಾಗೋದು. ನಿಮ್ಮ ಹತ್ರ ನಾಲೆಜು ಇಲ್ಲ, ಸ್ಕಿಲ್ಲು ಇಲ್ಲಪ್ಪ ಅಂತಂದರೆ ಬಡತನ ನಿಮ್ಮನ್ನು ಕಚ್ಚಿ ಕಚ್ಚಿ ತಿನ್ನತ್ತೆ. ಒಂದು ವೇಳೆ ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಲಾಗಿಂಗ್, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಆ್ಯಂಡ್ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸಸ್ಗಳಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 2, ಅ ಗುಡ್ ಮ್ಯಾಟ್ರೆಸ್. ನೀವು ಒಂದು ಚೆನ್ನಾಗಿರುವ ಹಾಸಿಗೆಯನ್ನು ಅಂದರೆ ಮ್ಯಾಟ್ರೆಸ್ಸನ್ನು ಖರೀದಿ ಮಾಡಬೇಕು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಎಲ್ಲರೂ ಕೂಡ ನಮ್ಮ ಲೈಫಿನ 1/3 ನಾವು ನಿದ್ದೆಯಲ್ಲೇ ಕಳೆದು ಬಿಡ್ತೀವಿ. ಈ ನಿದ್ದೆ ಕೂಡ ಒಂದು ಮೆಡಿಸಿನ್ ಆಗಿದೆ. ನಾವೇನಾದರೂ ಸರಿಯಾಗಿ ನಿದ್ದೆ ಮಾಡಲಿಲ್ಲಪ್ಪ ಅಂತಂದರೆ ನಮ್ಮ ಹೆಲ್ತ್ ಕೂಡ ಡಿಸ್ಟರ್ಬ್ ಆಗುತ್ತೆ ಮತ್ತು ವರ್ಕ್ ಲೈಫ್ ಕೂಡ ಡಿಸ್ಟರ್ಬ್ ಆಗುತ್ತೆ ಮತ್ತು ಇದರಿಂದ ರಿಲೇಷನ್ಶಿಪ್ಗಳ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀಳುತ್ತೆ. ಅದಕ್ಕಾಗಿ ನಾವು ಸರಿಯಾಗಿ ನಿದ್ದೆ ಮಾಡಬೇಕು. ಸರಿಯಾಗಿ ನಿದ್ದೆ ಮಾಡಬೇಕಪ್ಪ ಅಂತಂದರೆ ಒಂದು ಚೆನ್ನಾಗಿರುವ ಮ್ಯಾಟ್ರೆಸ್ಸನ್ನು ನಾವು ಖರೀದಿ ಮಾಡಬೇಕು. ಮ್ಯಾಟ್ರೆಸ್ ಮೇಲೆ ಮಲಗೋದ್ರಿಂದ ನಮ್ಮ ಪೇನ್ ಏನಾಗುತ್ತೆ, ರಿಲೀಫ್ ಆಗುತ್ತೆ. ಜೊತೆಗೆ ಇದರಿಂದ ನಮ್ಮ ಮೆಂಟಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನಂಬರ್ 3, ನ್ಯೂಟ್ರಿಷಿಯಸ್ ಫುಡ್. ನೀವು ಪೌಷ್ಟಿಕ ಆಹಾರವನ್ನು ಸೇವಿಸುವುದಕ್ಕಾಗಿ ನಿಮ್ಮ ದುಡ್ಡನ್ನು ಖರ್ಚು ಮಾಡಬೇಕು. ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನಿಮಗೆ ಗೊತ್ತೇ ಇದೆ. ಮತ್ತು ಈ ನಮ್ಮ ದೇಹ ಇದೆಯಲ್ಲ, ಇದು ನಮ್ಮ ಬಿಗ್ಗೆಸ್ಟ್ ಅಸೆಟ್ ಆಗಿದೆ. ಅದಕ್ಕಾಗಿ ನಾವು ಸರಿಯಾದ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಕಚರಾವನ್ನು ಸೇವಿಸೋಕ್ಕೆ ಹೋಗಬಾರ್ದು. ನ್ಯೂಟ್ರಿಷಿಯಸ್ ಫುಡ್ಡನ್ನು ಸೇವಿಸುವುದಕ್ಕಾಗಿ ಜಾಸ್ತಿ ದುಡ್ಡು ಖರ್ಚಾಗಲ್ಲ. ನೀವೇನು ಚೈನೀಸ್ ತಿಂತಾ ಇರ್ತೀರಾ ಮತ್ತು ಬೇರೆ ಬೇರೆ ಆನ್ಲೈನ್ ಆ್ಯಪ್ಗಳಲ್ಲಿ ಆರ್ಡರ್ ಮಾಡಿ ತಿಂತಾ ಇರ್ತೀರಲ್ಲ, ಇದೇ ಕಾಸ್ಟ್ಲಿ ಇರುತ್ತೆ. ಆದರೆ ನ್ಯೂಟ್ರಿಷಿಯಸ್ ಫುಡ್ಡು ತುಂಬಾ ಸಸ್ತಾ ಇರುತ್ತೆ. ನೀವು ನ್ಯೂಟ್ರಿಷಿಯಸ್ ಫುಡ್ಡನ್ನು ಸೇವಿಸಬೇಕು. ಇದಕ್ಕಾಗಿ ಸ್ವಲ್ಪ ಖರ್ಚು ಮಾಡಬೇಕು. ನಂಬರ್ 4, ದ ರೈಟ್ ಟೂಲ್ಸ್ ಫಾರ್ ಯುವರ್ ವರ್ಕ್. ಯಾವ ಟೂಲ್ಸ್ಗಳನ್ನು ಖರೀದಿ ಮಾಡೋದ್ರಿಂದ ನಿಮ್ಮ ಕೆಲಸ ಈಸಿ ಆಗುತ್ತೋ ಮತ್ತು ಫಾಸ್ಟ್ ಆಗುತ್ತೋ ಅಂತಹ ಟೂಲ್ಸ್ಗಳನ್ನು ನೀವು ಖರೀದಿ ಮಾಡಬೇಕು. ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ತಾನೆ ಇರಬೇಕು. ನಿಮ್ಮ ಮೇನ್ ಫೋಕಸ್ ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡೋದಾಗಿರಬೇಕು ಮತ್ತು ಅದನ್ನು ಫಾಸ್ಟಾಗಿ ಮತ್ತು ಈಸಿಯಾಗಿ ಮಾಡೋದಾಗಿರಬೇಕು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಇದ್ದರೆ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಎಡಿಟ್ ಮಾಡೋದ್ರ ಮೇಲೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಒಂದು ಚೆನ್ನಾಗಿರುವ ಲ್ಯಾಪ್ಟಾಪನ್ನು ತೊಗೋಬೇಕು. ಮೊಬೈಲ್ನಿಂದ ನೀವು ವಿಡಿಯೋ ಶೂಟ್ ಮಾಡ್ತಾ ಇದ್ದರೆ ದುಡ್ಡು ಬಂದ ನಂತರ ಮುಂದೊಳ್ಳೆ ಕ್ಯಾಮ್ರಾವನ್ನು ಖರೀದಿ ಮಾಡಬೇಕು. ಈ ರೀತಿ ನಿಮ್ಮ ಕೆಲಸಕ್ಕೆ ಯಾವ ಟೂಲ್ಸ್ಗಳ ಅವಶ್ಯಕತೆ ಇದೆಯೋ ಆ ಟೂಲ್ಸ್ಗಳನ್ನು ಖರೀದಿ ಮಾಡುವುದಕ್ಕಾಗಿ ನೀವು ನಿಮ್ಮ ದುಡ್ಡನ್ನು ಖರ್ಚು ಮಾಡಬೇಕು. ಇದು ಒಂಥರ ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿದೆ, ಖರ್ಚಲ್ಲ. ನಂಬರ್ 5, ಗುಡ್ ಲುಕಿಂಗ್ ಡ್ರೆಸ್. ನೀವು ಚೆನ್ನಾಗಿರುವ ಬಟ್ಟೆಗಳನ್ನು ಖರೀದಿ ಮಾಡಬೇಕು. ನಾನು ನಿಮಗೆ ಕಾಸ್ಟ್ಲಿ ಆಗಿರುವ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿ ಮಾಡೋಕ್ಕೆ ಹೇಳ್ತಾ ಇಲ್ಲ. ನಾನು ನಿಮಗೆ ಸಿಂಪಲ್ ಆಗಿರುವ ಮತ್ತು ನಿಮ್ಮ ಬಾಡಿಗೆ ಸೂಟ್ ಆಗುವಂತಹ ಬಟ್ಟೆಗಳನ್ನು ಖರೀದಿ ಮಾಡೋಕ್ಕೆ ಹೇಳ್ತಾ ಇರುವೆ. ಯಾಕಪ್ಪ ಅಂತಂದರೆ ನಮ್ಮ ಜನ ಎನಿ ಟೈಮ್ ಬುಕ್ಕನ್ನು ಅದರ ಕವರ್ ನೋಡಿಯೇ ಜಡ್ಜ್ ಮಾಡ್ತಾರೆ ಮತ್ತು ನಿಮ್ಮನ್ನು ಕೂಡ ನಿಮ್ಮ ಬಟ್ಟೆಯನ್ನು ನೋಡಿಯೇ ಜಡ್ಜ್ ಮಾಡ್ತಾರೆ. ಅದಕ್ಕಾಗಿ 1-2 ಜೊತೆ ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡಿ. ನಂಬರ್ 6, ಪ್ರಿವೆಂಟಿವ್ ಕೇರ್ಸ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಮಾತಿದೆ. ಇದು ನಿಮಗೂ ಕೂಡ ಗೊತ್ತಿದೆ. ನೀವು ನಿಮ್ಮ ಹೆಲ್ತ್ ಆಗಿರಲಿ, ವೆಲ್ತ್ ಆಗಿರಲಿ ಅಥವಾ ವೆಹಿಕಲ್ ಆಗಿರಲಿ, ಇವುಗಳ ಮೇಂಟೆನೆನ್ಸ್ನ ಮೇಲೆ ದುಡ್ಡನ್ನು ಖರ್ಚು ಮಾಡಬೇಕು.
ಅವು ಕೆಟ್ಟೋದಾಗ ಅವುಗಳನ್ನು ರಿಪೇರಿ ಮಾಡೋಕ್ಕೆ ದುಡ್ಡನ್ನು ಸುರಿಯುವ ಬದಲು ಅವು ಕೆಡದೇ ಇರುವ ತರಹ ನೀವು ಪ್ರಿವೆಂಟಿವ್ ಕೇರನ್ನು ತಗೋಬೇಕು. ಅದಕ್ಕಾಗಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕು. ಸಪೋಸ್ ನಿಮ್ಮ ಹೆಲ್ತನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕಾಗಿ ನೀವು ಸರಿಯಾಗಿ ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೂಡ ತಿಂತಾನೇ ಇರ್ತೀರ. ಜೊತೆಗೆ ಟೈಮ್ ಟು ಟೈಮ್ ಒಂದು 6 ತಿಂಗಳಿಗೆ ಅಥವಾ ವರ್ಷಕ್ಕೆ ನಿಮ್ಮ ಹೆಲ್ತ್ ಚೆಕಪ್ಗಳನ್ನು ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಈ ರೀತಿ ಸ್ವಲ್ಪ ಪ್ರಿವೆಂಟಿವ್ ಕೇರನ್ನು ತೊಗೋಬೇಕು. ಇನ್ನು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಸ್ಟಾಕ್ ಮಾರ್ಕೆಟ್ ಇರಲಿ ಅಥವಾ ರಿಯಲ್ ಎಸ್ಟೇಟ್ ಇರಲಿ ಅಥವಾ ಎಲ್ಲೇ ಇರಲಿ, ನಿಮ್ಮ ಇನ್ವೆಸ್ಟ್ಮೆಂಟು ಸೇಫ್ ಆಗಿದೆನಾ ಇಲ್ವಾ, ಸರಿಯಾಗಿದೆನಾ ಇಲ್ವಾ ಅಂತ ನೀವು ಅದನ್ನು ಪದೇ ಪದೇ ಚೆಕ್ ಮಾಡಬೇಕು. ಇನ್ನು ನೀವು ವೆಹಿಕಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಲ್ಲ, ಅವುಗಳನ್ನು ಟೈಮ್ ಟು ಟೈಮ್ ಮೇಂಟೆನೆನ್ಸ್ಗೆ ಕೊಡಬೇಕು, ಸರ್ವಿಸಿಂಗ್ಗೆ ಕೊಡಬೇಕು, ಮತ್ತು ಅವುಗಳನ್ನು ಸರಿಯಾಗಿ ನೋಡ್ಕೋಬೇಕು. ಸೊ ನಿಮ್ಮ ಹೆಲ್ತು, ವೆಲ್ತು, ವೆಹಿಕಲ್ಸ್ಗಳು ಕೆಟ್ಟೋದ ನಂತರ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಅದಕ್ಕಾಗಿ ಕೆಡದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದ್ರ ಮೇಲೆ ಸ್ವಲ್ಪ ನಿಮ್ಮ ಟೈಮನ್ನು ಮತ್ತು ದುಡ್ಡನ್ನು ಖರ್ಚು ಮಾಡಬೇಕು. ನಂಬರ್ 7, ಟೈಮ್ ಸೇವಿಂಗ್ ಸರ್ವಿಸಸ್. ಟೈಮ್ ಅನ್ನೋದು ದುಡ್ಡಿಗಿಂತಲೂ ಕಾಸ್ಟ್ಲಿಯಾಗಿರುವ ಸಂಗತಿಯಾಗಿದೆ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಬಡವರು ಟೈಮನ್ನು ಖರ್ಚು ಮಾಡಿ ದುಡ್ಡನ್ನು ಉಳಿಸ್ತಾರೆ, ಆದರೆ ಶ್ರೀಮಂತರು ದುಡ್ಡನ್ನು ಖರ್ಚು ಮಾಡಿ ಟೈಮನ್ನು ಉಳಿಸ್ತಾರೆ. ಅದಕ್ಕಾಗಿಯೇ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಬಡವರಾಗ್ತಾ ಹೋಗ್ತಾರೆ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸೇವ್ ಮಾಡುವುದಕ್ಕಾಗಿ ಕೆಲವೊಂದಿಷ್ಟು ಕೆಲಸಗಳನ್ನು, ಸರ್ವಿಸ್ಗಳನ್ನು ಔಟ್ಸೋರ್ಸಿಂಗ್ ಮಾಡಬೇಕು. ನೀವು ಪ್ರೊಡಕ್ಟಿವ್ ಕೆಲಸಗಳನ್ನು ಮಾಡುವುದಕ್ಕಾಗಿ, ನಿಮ್ಮ ಲೈಫನ್ನು ಎಂಜಾಯ್ ಮಾಡುವುದಕ್ಕಾಗಿ, ನಿಮ್ಮ ರಿಲೇಷನ್ಶಿಪ್ಗಳನ್ನು ಮ್ಯಾನೇಜ್ ಮಾಡುವುದಕ್ಕಾಗಿ, ಹೆಲ್ತನ್ನು ಸರಿಯಾಗಿಟ್ಟುಕೊಳ್ಳುವುದಕ್ಕಾಗಿ ಟೈಮನ್ನು ಉಳಿಸ್ಬೇಕಾಗತ್ತೆ. ಅದಕ್ಕಾಗಿ ನೀವು ಕೆಲವೊಂದಿಷ್ಟು ಕೆಲಸಗಳನ್ನು ಔಟ್ಸೋರ್ಸ್ ಮಾಡಿಬಿಟ್ಟು ನಿಮ್ಮ ಟೈಮನ್ನು ಸೇವ್ ಮಾಡಿ. ಟೈಮನ್ನು ಸೇವ್ ಮಾಡುವುದಕ್ಕಾಗಿ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ. ಇದರಿಂದ ಬೇರೆಯವರಿಗೆ ಕೆಲಸನೂ ಸಿಗುತ್ತೆ ಮತ್ತು ನಿಮ್ಮ ಟೈಮ್ ಕೂಡ ಉಳಿತಾಯ ಆಗುತ್ತೆ. ಸಪೋಸ್ ನೀವೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆಯನ್ನು ಹೊಂದಿದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 8, ಪ್ರಾಪರ್ ಇನ್ಶೂರೆನ್ಸಸ್. ನೀವು ಸರಿಯಾಗಿರುವ ಇನ್ಶೂರೆನ್ಸ್ಗಳನ್ನು ಖರೀದಿ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಖರೀದಿ ಮಾಡಬೇಕು. ನೀವೇನಾದರೂ ಜಾಬ್ ಮಾಡ್ತಾ ಇದ್ದರೆ ಮತ್ತು ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ಲಿ ನಿಮ್ಮ ಇನ್ಕಮ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದರೆ ನೀವು ಕಂಪಲ್ಸರಿಯಾಗಿ ಒಂದು ಲೈಫ್ ಇನ್ಶೂರೆನ್ಸನ್ನು ತಗೋಬೇಕು. ಇನ್ನು ನೀವು ವೆಹಿಕಲ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ, ನಿಮ್ಮ ಹತ್ರ ಬೈಕ್ ಇದ್ದರೆ, ಕಾರ್ ಇದ್ದರೆ ಅವುಗಳ ಮೇಲೂ ಕೂಡ ಇನ್ಶೂರೆನ್ಸನ್ನು ತಗೋಬೇಕು. ಇನ್ಶೂರೆನ್ಸ್ ನಿಮ್ಮ ವೆಲ್ತನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಿಮ್ಮ ಮೆಂಟಲ್ ಪೀಸನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಸಪೋಸ್ ಏನಾದರೂ ಎಮರ್ಜೆನ್ಸಿ ಬಂತಪ್ಪ ಅಂತಂದರೆ, ಹೆಲ್ತ್ ಇಶ್ಯೂ ಆಯ್ತಪ್ಪ ಅಂತಂದರೆ, ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದರೆ ನೀವು ಜೀವನ ಪೂರ್ತಿ ಸಂಪಾದಿಸಿದ ದುಡ್ಡೆಲ್ಲ ಅಲ್ಲೇ ಖರ್ಚಾಗಿ ಹೋಗ್ಬಿಡುತ್ತೆ. ನೀವು ಮತ್ತೆ ಬಡವರಾಗಿಬಿಡ್ತೀರಾ, ದಿವಾಳಿ ಆಗಿಬಿಡ್ತೀರಾ. ಜೊತೆಗೆ ನಿಮ್ಮ ಮೆಂಟಲ್ ಪೀಸ್ ಹಾಳಾಗತ್ತೆ ಮತ್ತು ರಿಲೇಷನ್ಶಿಪ್ಗಳು ಕೂಡ ಹಾಳಾಗ್ತವೆ. ಅದಕ್ಕಾಗಿ ಇನ್ಶೂರೆನ್ಸ್ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ. ಇದು ಎಕ್ಸ್ಟ್ರಾ ಖರ್ಚಾಗಿಲ್ಲ. ಅದಕ್ಕಾಗಿ ಇನ್ಶೂರೆನ್ಸ್ಗಳ ಮೇಲೂ ಕೂಡ ಸ್ವಲ್ಪ ದುಡ್ಡು ಹಾಕಿ. ನಂಬರ್ 9, ಗುಡ್ ಹೋಮ್. ನೀವೊಂದು ಒಳ್ಳೆಯ ಮನೆಯ ಮೇಲೂ ಕೂಡ ನಿಮ್ಮ ಹಣವನ್ನು ಖರ್ಚು ಮಾಡಬೇಕು. ಬಹಳಷ್ಟು ಮೂರ್ಖ ಫೈನಾನ್ಷಿಯಲ್ ಪಂಡಿತರು ನಿಮಗೆ ಹೇಳ್ತಾ ಇರ್ತಾರೆ, ಮನೆ ಒಂದು ವೇಸ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ, ಮನೆ ಕಟ್ಟಬೇಡಿ, ಮನೆ ತೊಗೋಬೇಡಿ ಅಂತ ಹೇಳಿಬಿಟ್ಟು. ನಾನು ಇದನ್ನು ಅಪೋಸ್ ಮಾಡುವೆ. ಇವರಿಗೆ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ಗಳಿಂದ ಸಗಣಿ ತಿನ್ನಕ್ಕೆ ಸಿಗ್ತಾ ಇರುತ್ತೆ. ಅದಕ್ಕಾಗಿ ಅವರು ನಿಮಗೆ ಈ ಅಡ್ವೈಸನ್ನು ಕೊಡ್ತಾ ಇರ್ತಾರೆ. ಈ ಹೊರ ಜಗತ್ತಿನಲ್ಲಿ ಎಲ್ಲೂ ಕೂಡ ಶಾಂತಿ ಇಲ್ಲ. ಹೊರ ಜಗತ್ತು ಕ್ರೂರವಾಗಿದೆ. ವರ್ಲ್ಡ್ ಈಸ್ ವೈಲ್ಡ್. ಹೊರಗಡೆ ಅಂತೂ ನಿಮಗೆ ಶಾಂತಿ ನೆಮ್ಮದಿ ಸಿಗಲ್ಲ. ನೀವು ನಿಮ್ಮ ಲೈಫಿನ ಮೆಜಾರಿಟಿ ಆಫ್ ಟೈಮನ್ನು ನಿಮ್ಮ ಮನೆಯಲ್ಲೇ ಕಳಿತೀರ. ಅದಕ್ಕಾಗಿ ನೀವು ನಿಮಗೋಸ್ಕರ ಒಂದು ಸ್ವಂತ ಗೂಡನ್ನು ಕಟ್ಕೋಬೇಕು, ಅಂದರೆ ಮನೆಯನ್ನು ಖರೀದಿ ಮಾಡಬೇಕು. ನೀವು ನಿಮ್ಮ ಮಾನಸಿಕ ಶಾಂತಿಗಾಗಿ, ಸಂತೋಷಕ್ಕಾಗಿ ಮತ್ತು ಸೇಫ್ಟಿಗಾಗಿ ನಿಮ್ಮದೇ ಆದಂತಹ ಒಂದು ಮನೆಯನ್ನು ಕಟ್ಟುವುದಕ್ಕಾಗಿ ಅದರ ಮೇಲೆ ದುಡ್ಡನ್ನು ಖರ್ಚು ಮಾಡಲೇಬೇಕು. ಇದರಲ್ಲಿ ಯಾವುದೇ ತಪ್ಪಿಲ್ಲ. ನಂಬರ್ 10 ಆ್ಯಂಡ್ ಲಾಸ್ಟ್, ಸೇಫೆಸ್ಟ್ ಕಾರ್. ನೀವೊಂದು ಒಳ್ಳೆಯ ಸೇಫೆಸ್ಟ್ ಕಾರ್ನ ಮೇಲೂ ಕೂಡ ನಿಮ್ಮ ಹಣವನ್ನು ಸ್ವಲ್ಪ ಖರ್ಚು ಮಾಡಬೇಕು. ನಾನು ನಿಮಗೆ ಶೋಕಿ ಮಾಡುವುದಕ್ಕಾಗಿ, ಶೋ ಅಪ್ ಮಾಡುವುದಕ್ಕಾಗಿ, ನಿಮ್ಮ ಫ್ರೆಂಡ್ಸ್ಗಳ ಹೊಟ್ಟೆ ಉರಿಸುವುದಕ್ಕಾಗಿ ಕಾಸ್ಟ್ಲಿಯಾಗಿರುವ ಬ್ರ್ಯಾಂಡೆಡ್ ಕಾರನ್ನು ಖರೀದಿ ಮಾಡೋಕ್ಕೆ ಹೇಳ್ತಾ ಇಲ್ಲ. ನಾನು ನಿಮಗೆ ಬಜೆಟ್ನಲ್ಲಿ ಬರ್ತಾ ಇರುವ ಒಂದೊಳ್ಳೆ ಬೆಸ್ಟ್ ಸೇಫೆಸ್ಟ್ ಕಾರನ್ನು ಖರೀದಿ ಮಾಡೋಕ್ಕೆ ರಿಕಮೆಂಡ್ ಮಾಡ್ತಾ ಇರುವೆ. ನೀವೇನಾದರೂ ನನ್ನ ತರಹ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನಿಮಗೂ ಕೂಡ ಸಿಕ್ಕಾಪಟ್ಟೆ ಸುತ್ತಾಡಬೇಕಾಗತ್ತೆ. ಸೊ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿ ಸುತ್ತಾಡೋದ್ರಿಂದ ಮೆಜಾರಿಟಿ ಆಫ್ ನಿಮ್ಮ ಟೈಮು ಇಲ್ಲೇ ವೇಸ್ಟ್ ಆಗುತ್ತೆ.
ಸೊ ಯಾವಾಗ ನಿಮ್ಮ ಲೈಫಲ್ಲಿ ಒಂದು 4 ವೀಲರ್ ಬರುತ್ತೋ ಆವಾಗ ನಿಮ್ಮ ಲೈಫು ಫಾಸ್ಟಾಗಿ ಗ್ರೋ ಆಗೋಕ್ಕೆ ಶುರು ಆಗುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗಂತೂ ವೆಹಿಕಲ್ ಬೇಕೇ ಬೇಕು. ನೀವೇನಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಒಂದು ಸೇಫೆಸ್ಟ್ ಆಗಿರುವ ಕಾರನ್ನು ತಗೊಳ್ಳಿ. ಇದರಿಂದ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ ಮತ್ತು ನೀವು ಸೇಫ್ ಕೂಡ ಆಗಿರ್ತೀರ. ಮತ್ತು ಸಮಾಜದ ಕೆಟ್ಟ ಕಣ್ಣುಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನು, ಮುಖ್ಯವಾಗಿ ನಿಮ್ಮ ಹೆಂಡತಿಯನ್ನು, ಮದರನ್ನು, ಸಿಸ್ಟರನ್ನು ಈ ಕಾರ್ ಕಾಪಾಡುತ್ತೆ. ಯಾವಾಗ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಹೋಗ್ತಾ ಇರ್ತೀರಲ್ಲ, ಅಲ್ಲಿ ಭಾಳಷ್ಟು ಕೆಟ್ಟ ಕಣ್ಣುಗಳು ಬೀಳ್ತವೆ, ಕೆಟ್ಟ ಕೈಗಳು ಕೂಡ ಬೀಳ್ತವೆ. ಬಸ್ಸಲ್ಲಿ ನೋಡಿ, ಹತ್ತಕ್ಕೆ ಜಾಗ ಇಲ್ಲ, ಹತ್ತಕ್ಕೆ ಬಿಡಲ್ಲ. ಇನ್ನು ಪಬ್ಲಿಕ್ ಟ್ರೈನ್ಗಳನ್ನು ನೋಡಿ, ಅದರಲ್ಲೂ ಕೂಡ ಅದೇ ಗತಿ ಇದೆ. ಸಾವಿರಾರು ಜನ ಹತ್ತಾ ಇರ್ತಾರೆ, ಕೆಟ್ಟ ಕಣ್ಣು ಬೀಳುತ್ತೆ, ಕೆಟ್ಟ ಕೈಗಳು ಕೂಡ ಬೀಳ್ತವೆ. ಸೊ ಇಂತಹ ಕೆಟ್ಟ ಕೈಗಳಿಂದ ಮತ್ತು ಕೆಟ್ಟ ಕಣ್ಣುಗಳಿಂದ ನಿಮ್ಮನ್ನು ಮತ್ತು ನಿಮ್ಮ ಹೆಣ್ಮಕ್ಕಳನ್ನು ಈ ಕಾರ್ ಕಾಪಾಡುತ್ತೆ. ಸೊ ಬಹಳಷ್ಟು ಜನ ಹೇಳ್ತಾರೆ ಇದೊಂದು ಡೆಡ್ ಇನ್ವೆಸ್ಟ್ಮೆಂಟ್ ಆಗಿದೆ ಅಂಥೇಳಿ. ಬಿಸ್ನೆಸ್ ಮ್ಯಾನ್ಗಳಿಗೋಸ್ಕರ, ದುಡಿಯೋರಿಗೋಸ್ಕರ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ. ಇದರ ಮೇಲೆ ದುಡ್ಡನ್ನು ಖರ್ಚು ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ. ಅನಾವಶ್ಯಕವಾಗಿ ನೀವು ಕಾಸ್ಟ್ಲಿ ಬ್ರ್ಯಾಂಡೆಡ್ ಕಾರ್ಗಳ ಮೇಲೆ ದುಡ್ಡು ಸುಡ್ತಾ ಇದ್ದರೆ ಅದು ಮೂರ್ಖತನವಾಗಿದೆ. ಇದನ್ನು ನಾನು ಅಗ್ರಿ ಮಾಡುವೆ. ಆದರೆ ಸೇಫೆಸ್ಟ್ ಆಗಿರುವ ಕಾರ್ ಮೇಲೆ ದುಡ್ಡನ್ನು ಖರ್ಚು ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಎಷ್ಟೇ ಜಿಪುಣರಾಗಿದ್ದರೂ ಕೂಡ ಈ 10 ಸಂಗತಿಗಳ ಮೇಲೆ ನಿಮ್ಮ ದುಡ್ಡನ್ನು ಧಾರಾಳವಾಗಿ ಖರ್ಚು ಮಾಡಿ, ಅರ್ಥಾತ್ ಇನ್ವೆಸ್ಟ್ ಮಾಡಿ. ಇದರಿಂದ ನಿಮ್ಮ ಲೈಫ್ ಬೆಟರ್ ಆಗುತ್ತೆ. ಹೆಲ್ತ್, ವೆಲ್ತ್ ಮತ್ತು ರಿಲೇಷನ್ಶಿಪ್ಗಳು ಮತ್ತಷ್ಟು ಬೆಟರ್ ಆಗಿರ್ತವೆ. ನೀವು ಸೇಫ್ ಆಗಿರ್ತೀರಾ, ಸಕ್ಸಸ್ಫುಲ್ ಆಗಿರ್ತೀರಾ, ಹೆಲ್ದಿ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ. ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.